ಅಯಾತುಲ್ಲಾ ಅಲಿ ಖಮೇನಿ ಹತ್ಯೆಯ ಬಳಿಕವೂ ದಾಳಿಯನ್ನ ಮುಂದುವರಿಸಿರುವಂತಹ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನೀವು ಪ್ರತಿ ದಾಳಿ ಪ್ರತೀಕಾರದ ಬಗ್ಗೆ ಯೋಚನೆಯೇ ಮಾಡಬೇಡಿ. ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತಿ ದಾಳಿ ನಡೆಸ್ತಾ ಇರುವಂತಹ ಇರಾನ್ಗೆ ಟ್ರಂಪ್ ಕೊಟ್ಟಿರುವಂತಹ ಎಚ್ಚರಿಕೆ ಇದು. ಯಾವುದೇ ಕಾರಣಕ್ಕೂ ಪ್ರತೀಕಾರದ ಯೋಚನೆ ಮಾಡಬೇಡಿ. ಹಾಗೇನಾದ್ರೂ ನೀವು ಯೋಚನೆ ಮಾಡಿದ್ರೆ ನಿಮ್ಮನ್ನ ಸರ್ವನಾಶ ಮಾಡಿಬಿಡ್ತೀವಿ. ನಮ್ಮ ಸಂಪೂರ್ಣ ಬಲದೊಂದಿಗೆ ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತೀವಿ. ಈ ಹಿಂದೆ ಕಂಡು ಕೇಳರಿಯದಷ್ಟು ಬಲದೊಂದಿಗೆ ಅಟ್ಯಾಕ್ ಆಗುತ್ತೆ ಅನ್ನುವಂಥ ಖಡಕ್ ಸಂದೇಶವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವಾನೆ ಮಾಡಿದ್ದಾರೆ. ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆಯನ್ನ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದಂಥ ನಂತರದಲ್ಲಿ ಇರಾನ್ನ ನಾಗರಿಕರಿಗೆ ಒಂದು ಸಂದೇಶವನ್ನ ಕೊಟ್ಟರು. ನಿಮ್ಮ ಸರ್ಕಾರವನ್ನ ಮರಳಿ ನಿಮ್ಮ ಸುಪರ್ದಿಗೆ ಪಡ್ಕೊಳ್ಳೋಕೆ ಇದೊಂದು ಸುವರ್ಣಾವಕಾಶ, ಅದನ್ನ ಬಳಸಿಕೊಳ್ಳಿ ಅನ್ನುವಂತಹ ಸಂದೇಶವನ್ನ ನೀಡಿದ್ರು. ಆದರೆ ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆಯ ಬಳಿಕವೂ ಇರಾನ್ನ ಅಗ್ರೆಸಿವ್ ಮೋಡ್ ಮುಂದುವರೆದಿದೆ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿರುವಂತಹ ಗಲ್ಫ್ ಕಂಟ್ರಿಗಳಲ್ಲಿರುವಂತಹ ಅಮೆರಿಕಾದ ಏರ್ ಬೇಸ್, ಅಮೆರಿಕಾದ ನೇವಲ್ ಬೇಸ್ ಅವುಗಳನ್ನ ಗುರಿಯಾಗಿಸಿ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಇಸ್ರೇಲ್ನ ಮೇಲೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಾರಾಡ್ತಾ ಇದ್ದಾವೆ. ಹಾಗಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಇನ್ನಷ್ಟು ಪ್ರತೀಕಾರಕ್ಕೆ ಮುಂದಾದ್ರೆ, ನೀವೇನಾದ್ರೂ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾದ್ರೆ ಸರ್ವನಾಶ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಇನ್ನಷ್ಟು ಬಲವಾಗಿ ಪ್ರತಿದಾಳಿ ಮಾಡೋದಾಗಿ ಹೇಳಿದೆ. ಅವರು ಅದನ್ನ ಮಾಡದೇ ಇದ್ರೆ ಒಳ್ಳೆಯದು. ಯಾಕಂದ್ರೆ ಅವರು ಪ್ರತಿದಾಳಿಯನ್ನ ಮಾಡಿದ್ದೇ ಆದಲ್ಲಿ ನಾವು ಅವರ ಮೇಲೆ ಈ ಹಿಂದೆ ಎಂದೂ ಕಂಡು ಕೇಳರಿಯದ ರೀತಿಯ ಬಲದೊಂದಿಗೆ ದಾಳಿಯನ್ನ ಮಾಡ್ತೀವಿ. ಈ ವಿಷಯದ ಬಗ್ಗೆ ಗಮನ ಹರಿಸಿರೋದಕ್ಕೆ ಧನ್ಯವಾದಗಳು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗೇನು ಬಳಕೆ ಮಾಡಲಾಗಿದೆಯೋ ಅಟ್ಯಾಕ್ ಮಾಡೋದಕ್ಕೆ ಇರಾನ್ನ ಮೇಲೆ ಬಹಳ ಅಲ್ಪ ಪ್ರಮಾಣದಲ್ಲಿ, ಬಹಳ ಸಣ್ಣ ಪ್ರಮಾಣದ ವೆಪನ್ಗಳನ್ನ ನಾವು ಬಳಕೆ ಮಾಡಿದೀವಿ, ಫೈಟರ್ ಜೆಟ್ಗಳನ್ನ ನಾವು ಬಳಕೆ ಮಾಡಿದೀವಿ. ನಮ್ಮ ಗುರಿ ಇದ್ದಿದ್ದು ಅಯಾತುಲ್ಲಾ ಅಲಿ ಖಮೇನಿಯನ್ನ ಅಸಾಸಿನೇಟ್ ಮಾಡೋದು. ನಮ್ಮ ಗುರಿಯನ್ನ ನಾವು ಈಡೇರಿಸ್ಕೊಂಡಿದ್ದೀವಿ. ಅದರ ಮೇಲೂ ಕೂಡ ನೀವೇನಾದ್ರೂ ದಾಳಿಯನ್ನ ಕಂಟಿನ್ಯೂ ಮಾಡಿದ್ರೆ, ನೀವೇನಾದ್ರೂ ಪ್ರತೀಕಾರಕ್ಕೆ ನೀವು ಯೋಚನೆ ಮಾಡಿದ್ರೆ ಅದರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಯಾಕಂದ್ರೆ ಸಂಪೂರ್ಣ ಬಲದೊಂದಿಗೆ ಬಂದು ನಾವು ನಿಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡ್ತೀವಿ, ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಮಿಲಿಟರಿಗೆ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.